ಭಕ್ತರಿಗೆ ಸಮಸ್ಯೆ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಭದ್ರತೆಯ ಬಗ್ಗೆ ಹೆಚ್ಚಿನ ಗಮನ ಕೊಡಲಾಗಿದೆ. ಆದರೂ ಸಹ ಇಂತಹ ದುರಂತ ನಡೆದಿದೆ. ಭಕ್ತರು ಕೆಲವೊಂದ್ಸಲ ಇಂತಹ ಸ್ಥಳಗಳಿಗೆ ಬಂದಾಗ ಬಹಳ ಆತುರವಾಗಿ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ್ಲೇ ಇಂತಹ ಎಡವಟ್ಟುಗಳಾಗತ್ತೆ ಅನ್ನೋದರ ಬಗ್ಗೆ ಮುರಳಿ ಅವರು ಹೇಳ್ತಾ ಇದ್ರು. ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ಕಂಟ್ರೋಲ್ನಲ್ಲಿದೆ. ಅಲ್ಲಿ ಬಂದಂತವರು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಪುಣ್ಯ ಸ್ನಾನಕ್ಕೆ ಅವಕಾಶ ಇಲ್ಲ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಹಾಗೇನಿಲ್ಲ, ಬಂದಂತಹ ಭಕ್ತರು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಮಹಾಕುಂಭ ಮೇಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಹಾಕುಂಭ ಮೇಳದಲ್ಲಿ ಆಗಿರುವಂತಹ ಕಾಲ್ತುಳಿತದ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ನೆನೆ ಮಧ್ಯರಾತ್ರಿ ನಂತರ ಆಗಿರೋದು. ಏಕಾಏಕಿ ಭಕ್ತರು ನುಗ್ಗಿದ ಪರಿಣಾಮ ಇಂಥದೊಂದು ಸಮಸ್ಯೆ ಆಯ್ತು ಅಲ್ಲಿ ಅಂತ. ಕಾಲ್ತುಳಿತದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಂದು ಸ್ವಲ್ಪ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಅದಾದ ನಂತರ ಪರಿಸ್ಥಿತಿ ಈಗ ಸಂಪೂರ್ಣ ಹತೋಟಿಯಲ್ಲಿದೆ. ಭಕ್ತರು ಕೂಡ ಪ್ರಯಾಗ್ರಾಜ್ ಬರ್ತಾ ಇದ್ದಾರೆ, ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರವರ ಎಚ್ಚರಿಕೆಯಲ್ಲಿ ಅವರು ಇರಬೇಕು ಅನ್ನೋದು ಒಂದು ಸಜೆಷನ್ ಅನ್ನ ಕೊಡ್ತಾ ಇದ್ರು ಮುರಳಿ ಅವರು. ಅವರವರ ಎಚ್ಚರಿಕೆಯಲ್ಲಿ ಅವರು ಇರಬೇಕು, ಆತುರ ಮಾಡಬಾರ್ದು ಅಂತ. ಆಗದೆ ಬಂದಿತ್ತು. ನಾವು 36 ಜನಗಳು ಹೋಗಿ ಅದರಲ್ಲಿ 19 ಜನ ಹೆಂಗಸರನ್ನು ಕರ್ಕೊಂಡು ಹೋಗಿದ್ವಿ. ಅವರೆಲ್ಲರೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನಾವು ಇಲ್ಲಿಂದಾನೇ ಎಲ್ಲಾ ವಿಚಾರವನ್ನು ಮಾಡ್ಕೊಂಡು ಹೋಗಿದ್ವಿ. ಒಂದು ಹಗ್ಗ, ನಮ್ಮದೇ ಆದಂತ ಒಂದು ಗುರುತಿನ ಟೋಪಿ ಎಲ್ಲವನ್ನು ಇಟ್ಟುಕೊಂಡು ನಾವು ಹೋದಾಗ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ನಮ್ಮನ್ನು ಹೊಗಳಿದರು. ಈ ತರ ಎಲ್ಲರೂ ಬಂದ್ರೆ ನಮ್ ಕೆಲ್ಸನೇ ಇರೋದಿಲ್ಲ, ನಿಮ್ಮ ಜನಗಳನ್ನು ಕರ್ಕೊಂಡು ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ನಾವು ಉತ್ತರ ಪ್ರದೇಶ ಸರ್ಕಾರವನ್ನು ಕೂಡ ಈ ಸಮಯದಲ್ಲಿ ಅತ್ಯಂತ ಇದರಿಂದ ನಾವು ನೆನಪಿಸುತ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.